ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ಪಾಠದನ್ನು ಒಮ್ಮೆ ಹೇಳಿ ಮತ್ತೆ ಇಂದಿನ ಪಾಠದ ಶ್ಲೋಕದ ಭಾವಾರ್ಥವನ್ನು ಹೇಳ್ತೇನೆ. 11ನೇ ಶ್ಲೋಕ. ಶ್ರೀರಾಘವೇಂದ್ರೋ ಗುರುರಾಟ್ ಯತಿರ್ ಶ್ರೀರಾಘವೇಂದ್ರೋ ಯತಿರಾಟ್ ಗುರುರ್ಮೇ ಸ್ಯಾತ್ ಭಯಾಪಹಃ ಜ್ಞಾನ ಭಕ್ತಿ ಸುಪುತ್ರ ಆಯುಃ ಯಶಃ ಶ್ರೀಃ ಪುಣ್ಯವರ್ಧನಃ. ಶ್ರೀರಾಘವೇಂದ್ರ ತೀರ್ಥರು ಯತಿರಾಟ್ ಯತಿಶ್ರೇಷ್ಠರಾಗಿದ್ದಾರೆ. ಮೇ ಗುರು ನನ್ನ ಗುರುಗಳು ಆಗಿದ್ದಾರೆ. ಅವರು ಮೇ ಭಯಾಪಹ ಸ್ಯಾತ್ ನನಗೆ ಬರುವ ಸಾಂಸಾರಿಕವಾದ ಎಲ್ಲ ಬಗೆಯ ಭಯಗಳನ್ನ ಪರಿಹರಿಸುವವರಾಗಲಿ. ಜ್ಞಾನ ಭಕ್ತಿ ಸುಪುತ್ರಾಯುಹು ಒಳ್ಳೆ ಜ್ಞಾನವನ್ನು ಕೊಡ್ಲಿ, ಒಳ್ಳೆ ಭಗವದ್ಭಕ್ತಿಯನ್ನು ನನ್ನಲ್ಲಿ ಮೂಡಿಸಲಿ, ಸುಪುತ್ರ ಒಳ್ಳೆ ಪುತ್ರನನ್ನ ಕರುಣಿಸಲಿ, ಆಯುಹು ಸಾಧನೆಗೆ ಉಪಯುಕ್ತವಾದ ದೀರ್ಘವಾದ ಆಯುಷ್ಯವನ್ನು ಕೊಡಲಿ, ಯಶಃ ಲೌಕಿಕವಾದ ಯಶಸ್ಸನ್ನ, ಶ್ರೀಹಿ ಇಹ ಮತ್ತು ಪರದಲ್ಲಿ ಉಪಯುಕ್ತವಾದ ಸಂಪತ್ತನ್ನ, ಭಗವದ್ ಜ್ಞಾನವೆಂಬ ಸಂಪತ್ತನ್ನು ಮತ್ತು ಇಲ್ಲಿ ಉಪಯುಕ್ತವಾದ ಐಹಿಕ ಸಂಪತ್ತನ್ನ, ಪುಣ್ಯವರ್ಧನ ಪರಲೋಕದಲ್ಲಿ ಅನುಭವಿಸಲು ಉಪಯುಕ್ತವಾದಂತಹ ಪುಣ್ಯವನ್ನ ಹುಟ್ಟುವ ಹಾಗೆ ನನಗೆ ಪ್ರೇರಣೆ ಮಾಡ್ಲಿ. ಅಂತ ಈ 11ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇನ್ನ 12ನೇ ಶ್ಲೋಕ. ಪ್ರತಿವಾದಿ ಜಯ ಸ್ವಾಂತ ಭೇದ ಚಿಹ್ನಾಧರೋ ಗುರುಹು ಸರ್ವ ವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ಪ್ರತಿವಾದಿ ಜಯ, ಪ್ರತಿವಾದಿಗಳನ್ನ ಗೆದ್ದು ಅದರ ಮುಖಾಂತರವಾಗಿ ಸ್ವಾಂತ ಭೇದ ಚಿಹ್ನಾಧರ ತಮ್ಮ ಬಳಿಯಲ್ಲಿ ಭೇದದ ಚಿಹ್ನೆಯನ್ನ, ಅಂದ್ರೆ ಹಿಂದಿನ ಕಾಲದಲ್ಲಿ ಯಾರನ್ನಾದ್ರೂ ಗೆದ್ರು ಅಂತಂದ್ರೆ ಜಯಪತ್ರಗಳನ್ನು ಬರೆದು ಕೊಡ್ಬೇಕಾಗ್ತಾ ಇತ್ತು. ಅಂತಹ ಅನೇಕ ಜಯಪತ್ರಗಳನ್ನ ಪಡೆದಂತಹವರು ತಮ್ಮ ಬಗೆಗಿನ ಭಯವನ್ನ ಬೆಳೆಸಿದವರು. ರಾಘವೇಂದ್ರ ತೀರ್ಥರ ಎದುರುಗಡೆಯಲ್ಲಿ ಯಾರಾದ್ರೂ ದ್ವೈತ ಸಿದ್ಧಾಂತದ ವಿರುದ್ಧವಾಗಿ ಮಾತನಾಡಬೇಕು ಅಂತಂದ್ರೆ ಭಯಗೊಳ್ಳಬೇಕು. ಆ ರೀತಿಯಾಗಿ ಅದ್ಭುತವಾದ ಉತ್ತರಗಳನ್ನು ಕೊಟ್ಟು ಅವರಲ್ಲಿ ಭಯವೆಂಬ ಚಿಹ್ನೆಯನ್ನ, ತಾವು ಅವರನ್ನ ಗೆದ್ದ ಜಯಪತ್ರಗಳೆಂಬ ಚಿಹ್ನೆಯನ್ನ ಧರಿಸಿದ್ದಾರೆ. ಭೇದ ಚಿಹ್ನಾಧರ, ಭೇದದ ಚಿಹ್ನ ಅಂತಂದ್ರೆ ಗೆಲುವಿನ ಚಿಹ್ನೆಗಳನ್ನ ಧರಿಸಿಕೊಂಡಿದ್ದಾರೆ. ಗುರುಹು ತತ್ವೋಪದೇಶವನ್ನೂ ಮಾಡುವವರಾಗಿದ್ದಾರೆ. ಇಂತಹವರು ಯಾಕೆ ಎಲ್ಲರನ್ನು ಜಯಿಸ್ತಾ ಇದ್ರು ವಾದದಲ್ಲಿ ಅಂತಂದ್ರೆ ಸರ್ವವಿದ್ಯಾ ಪ್ರವೀಣ, ಎಲ್ಲ ಶಾಸ್ತ್ರಗಳಲ್ಲಿ ಮೀಮಾಂಸಾ ಶಾಸ್ತ್ರ, ವ್ಯಾಕರಣ ಶಾಸ್ತ್ರ, ವೇದಾಂತ ಶಾಸ್ತ್ರ, ನ್ಯಾಯಶಾಸ್ತ್ರ,
ಈ ರೀತಿಯಾಗಿ 4 ಶಾಸ್ತ್ರಗಳಲ್ಲೂ ಅಗಾಧವಾದ ಪಾಂಡಿತ್ಯವನ್ನು ಪಡೆದವರು. ಸರ್ವ ವಿದ್ಯಾ ಪ್ರವೀಣ. ಆ ಕಾಲದಲ್ಲಿ ರಾಘವೇಂದ್ರ ತೀರ್ಥರಿಗೆ ಸರಿಸಮರಾದಂತಹ ಅನ್ಯಃ ನ ವಿದ್ಯತೆ. 4 ಶಾಸ್ತ್ರದಲ್ಲಿ ಇಂತಹ ಪಾಂಡಿತ್ಯವನ್ನ ಪಡೆದಂತಹ ವ್ಯಕ್ತಿಗಳು ರಾಯರ ಕಾಲದಲ್ಲಿ ಮತ್ತೊಬ್ಬರು ಯಾರು ಇರ್ಲಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಸರ್ವ ವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರಾತ್ ನ ವಿದ್ಯತೆ. ರಾಘವೇಂದ್ರ ತೀರ್ಥರೊಬ್ಬರನ್ನು ಹೊರತುಪಡಿಸಿ ಸರ್ವ ವಿದ್ಯಾ ಪ್ರವೀಣ, 4 ವಿದ್ಯೆಗಳಲ್ಲಿ ಅನ್ಯ ವಿದ್ಯತೆ, ಮತ್ತೊಬ್ಬರು ಯಾರೂ ಇರ್ಲಿಲ್ಲ ಅಂತ ಹೇಳಬೇಕು ಅಂತಂದ್ರೆ ಎಂತಹ ಅದ್ಭುತವಾದ ಪಾಂಡಿತ್ಯ ಪಡೆದವರಾಗಿರ್ಬೇಕು ಇವರು. ಅದನ್ನ ಹೇಳ್ತಾ ಇದ್ದಾರೆ. ಪ್ರತಿವಾದಿ ಜಯ ಸ್ವಾಂತ ಭೇದ ಚಿಹ್ನಾಧರೋ ಗುರುಹು. ಪ್ರತಿವಾದಿಗಳ ಜಯ, ಅದರ ಜೊತೆಯಲ್ಲಿ ಸ್ವಾಂತ ಭೇದ ಚಿಹ್ನಾಧರ, ತಮ್ಮ ಒಳಗಡೆಯಲ್ಲಿ ಭೇದದ ಚಿಹ್ನೆಯನ್ನ, ತಮ್ಮ ಬಳಿಯಲ್ಲಿ ಅನೇಕ ಜಯಪತ್ರಗಳನ್ನ ಸಂಪಾದನೆ ಮಾಡಿದ್ರು. ಯಾರು ವಾದಕ್ಕೆ ಎಂದು ಬರ್ತಾರೋ ಅವರ ಮನಸ್ಸಿನಲ್ಲಿ ಭಯದ ಚಿಹ್ನೆಯನ್ನು ಮೂಡಿಸಿದ್ರು. ಗುರುಹು ಎಲ್ಲರಿಗೆ ತತ್ವೋಪದೇಶವನ್ನು ಮಾಡ್ತಾ ಇದ್ರು. ಸರ್ವವಿದ್ಯಾ ಪ್ರವೀಣರಾದ ರಾಘವೇಂದ್ರ ಸ್ವಾಮಿಗಳಿಗೆ ಸರಿಸಮರಾದವರು ಆ ಕಾಲದಲ್ಲಿ ಯಾರೂ ಇರ್ಲಿಲ್ಲ. ಸರ್ವವಿದ್ಯಾ ಪ್ರವೀಣ ಅನ್ಯಃ ರಾಘವೇಂದ್ರಾತ್ ನ ವಿದ್ಯತೆ. ರಾಘವೇಂದ್ರ ತೀರ್ಥರಿಂದ ಸರಿಸಮಾನರಾದ ಮತ್ತೊಬ್ಬ ಪಂಡಿತರು ಆ ಕಾಲದಲ್ಲಿ ಮತ್ತೊಬ್ಬರು ಇರ್ಲಿಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಇದು 12ನೇ ಶ್ಲೋಕದ ಭಾವಾರ್ಥ. ಇದರಲ್ಲೇನಾದ್ರೂ ಸಂಶಯಗಳಿತ್ತು ಅಂದ್ರೆ ಕೇಳಬಹುದು. ಪ್ರತಿವಾದಿ ಜಯ, ಪ್ರತಿವಾದಿಗಳನ್ನ ಜಯಿಸಿ ಅದರ ಮುಖಾಂತರವಾಗಿ ಸ್ವಾಂತ ತಮ್ಮ ಬಳಿಯಲ್ಲಿ ಭೇದ ಚಿಹ್ನೆಗಳನ್ನ ಧರಿಸಿರ್ತಿದ್ರು. ಭೇದ ಚಿಹ್ನೆ ಅಂತಂದ್ರೆ ಜಯದ ಪತ್ರ ಮುಂತಾದವುಗಳನ್ನ ಇವರು ಪಡಿತಾ ಇದ್ರು. ಅಷ್ಟೇ ಅಲ್ಲ, ಸ್ವಾಂತ ಸೋತವರ ಒಳಗಡೆಯಲ್ಲಿ ಭೇದ ಅಂದ್ರೆ ಭಯದ ಚಿಹ್ನೆಯನ್ನ ಹುಟ್ಟಿಸ್ತಾ ಇದ್ರು. ಅಂತಹ ಗುರುಗಳಾದ ಸರ್ವ ವಿದ್ಯಾ ಪ್ರವೀಣ, ಆ ಕಾಲದಲ್ಲಿದ್ದ ಪಂಡಿತರಿಗಿಂತ ವಿಶೇಷವಾಗಿ ಅನೇಕ ಶಾಸ್ತ್ರಗಳ ಪ್ರಾವೀಣ್ಯವನ್ನು ಪಡೆದಿದ್ರು. ರಾಘವೇಂದ್ರಾತ್ ಅನ್ಯಃ ನ ವಿದ್ಯತೆ, ರಾಘವೇಂದ್ರರಿಗೆ ಸರಿಸಮಾನರಾದ ಪಂಡಿತರು ಆ ಕಾಲದಲ್ಲಿ ಅನ್ಯಃ ನ ವಿದ್ಯತೆ, ಮತ್ತೊಬ್ಬರಿರ್ಲಿಲ್ಲ ಅಂತ ಇದು ಈ ಶ್ಲೋಕದ ಭಾವಾರ್ಥ. ಏನಾದ್ರೂ ಸಂಶಯಗಳಿದ್ರೆ ಕೇಳಬಹುದು. ನಮಸ್ಕಾರ. ಗುರುಜಿ, ಭೇದ ಚಿಹ್ನಾಧರೋ ಗುರು ಇನ್ನೊಮ್ಮೆ ಹೇಳೋದು. ಭೇದ ಚಿಹ್ನ, ಭೇದ ಅಂತಂದ್ ಹೇಳಿದ್ರೆ ಜಯದ ಓಕೆ. ಚಿಹ್ನೆ, ಅವುಗಳ ಚಿಹ್ನೆಗಳು ಅಂತಂದ್ರೆ ಛತ್ರ, ಚಾಮರ, ಇವುಗಳು ಜಯಪತ್ರ ಮುಂತಾದವುಗಳನ್ನ ಧರಿಸಿದ್ರು, ಓಕೆ, ಪಡೆದಿದ್ರು ಅಂತ ಅರ್ಥ. ಸರಿ ಸರ್. ಗುರುಗಳೇ, ವೇದಾಂತ ಶಾಸ್ತ್ರ ಮತ್ತೆ ಇನ್ನು ಉಳಿದ 3 ಶಾಸ್ತ್ರಗಳ ಹೆಸರು ಹೇಳಿ ಗುರುಗಳೇ ಇನ್ನೊಮ್ಮೆ. ವೇದಾಂತ, ಮೀಮಾಂಸ, ನ್ಯಾಯ, ವ್ಯಾಕರಣ. ವೇದಾಂತ, ಮೀಮಾಂಸ, ನ್ಯಾಯ, ವ್ಯಾಕರಣ.